ಮಾತ್ರ ಯಾವುದೋ ಜಾಗ ಬಂದಿದೆ ರೋಡಲ್ಲಿ, ಏನು ಮಾಡಬೇಡಿ, ಅದು ಅವರು ಸಿಮೆಂಟ್ ಬಂದು ನಮ್ಮನ್ನ ಹಾಕಿದ್ರೆ ಸಮಾಧಿ ಮಾಡೋದು, ಅವ್ನು ಹಾಕಲ್ಲ, ನಾವೇನಾದರೂ ಮಾಡೋಣ ಅಂದರೆ ಅವ್ರಿಗೆ ಆಗಿಲ್ಲ. ಶನಿವಾರ ಇದರಲ್ಲೂ ಒಂದು ಇದೆಲ್ಲ ಅಲ್ಲಿ ಗೋಳಿನೂ ಹೇಳೋ ಬರುವಾಗಲೇ ಬ್ಯಾಂಕ್ ಕೇಸಿಗೆ ತಗೊಳ್ಳೋಷ್ಟು ಎತ್ತರಕ್ಕೈತೆ. ತರಕಾರಿ ಮಾರೋ ಮಂಡಿ ಇದು. ತುಂಬ ವರ್ಷಗಳಿಂದ ನಾವು ಅಲ್ಲಿ ತರಕಾರಿ ಹಾಕ್ತಾಯಿದ್ದೀವಿ. ಮಳೆಗಾಲ ಬಂದಾಗ ಕೆಸರಾಗಿ ಹೋಗ್ಬಿಡೋದು. ಪಾಪ ಆ ಕ್ರೇಟ್ ಎತ್ಕೊಂಡು ಹೋಗೋದ್ರೊಳಗೆ ಕಾಲು ಕೆಸರೊಳಗೆ ಹಾಕ್ಕೊಂಡ್ಬಿಟ್ಟು ಎಷ್ಟು ಸರಿ ಜನ ಸ್ಲಿಪ್ಪಾಗಿದ್ದುಂಟು. ಆಮೇಲೆ ಪಾಪ ಗಾಡಿಗಳು ಹೋಗೋಕ್ಕೂ ಬರೋದಕ್ಕೂ ತುಂಬ ಇಕ್ಕಟ್ಟಾಗ್ಬಿಡೋದು. ಇಂಜಿನ್ಗೆ ಕಲ್ಲು ತಗಲುವಷ್ಟು ಕೂಡ ಎತ್ತರಗಳಾಗಿ ಕಲ್ಲುಗಳೆಲ್ಲ ಅಂಕಡೆ ಒಂಥರ ಇದ್ವು. ಅದನ್ನೆಲ್ಲ ಒಂದ್ಸರಿ ಮಾಡಬೇಕು ಅಂತ ಆಸೆ ಇತ್ತು ನನಗೆ. ಯಾಕಂದರೆ ನಾವು ಅಲ್ಲಿ ತರಕಾರಿ ಹಾಕ್ತೀವಿ, ಪಾಪ ಹಲವಾರು ಜನ ಬರ್ತಾರೆ ತರಕಾರಿ ಹಾಕೋಕ್ಕೆ. ಅದ್ರ ಜೊತೆಯಲ್ಲಿ ಅಲ್ಲಿನೂ ಸಣ್ಣ ರಿಟೇಲ್ ಔಟ್ಲೆಟ್ ಇದೆ, ಒಂದು 2-3 ಅಂಗಡಿ. ತರಕಾರಿನೂ ಮಾರ್ತಾರೆ, ಹಣ್ಣು ಮಾರ್ತಾರೆ. ಬರುವಂಥ ಜನಕ್ಕೆ ಅಲ್ಲಿ ನಿಲ್ಲಿಸ್ಕೊಂಡು ಇದು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ಇದೊಂಚೂರು ಕರೆಕ್ಟ್ ಮಾಡಿ ರೋಡ್ ವೇಸ್ಟ್ ಅದು ಇದೆಲ್ಲ ಯೂಸ್ ಮಾಡಿ ಒಂಥರ ಡೋಸ್ ಮಾಡಿಸಿ ಅದನ್ನು ಲೆವೆಲ್ ಮಾಡಿ ಮಾಡಿಸ್ತಾ ಇದ್ದೀವಿ. ಜನಗಳಿಗೆ ಇದು ಸೌಕರ್ಯ ಆಗಲಿ, ನಮಗೂ ಒಂದು ಜವಾಬ್ದಾರಿ ಎನ್ನುವಂಥದ್ದು ಒಂದಿರುತ್ತೆ. ನಾವು ಅಲ್ಲಿ ಹಾಕ್ತಾಯಿದ್ದೀವಿ ತರಕಾರಿನ, ಹಾಗಾಗಿ ಅದು ಕ್ಲೀನಾಗಿರಲಿ ಆ ಜಾಗ. ಆಮೇಲೆ ಜನ ಪಾರ್ಕಿಂಗ್ ಮಾಡಿಕೊಂಡು ನೆಮ್ಮದಿಯಾಗಿ ಏನು ತರಕಾರಿ ಹಾಕಬೇಕು ಅಥವಾ ತರಕಾರಿ ಕೊಡಬೇಕು ಎರಡನ್ನೂ ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಒಂದು ಆಸೆ ಇತ್ತು ನನಗೆ, ಅದರಿಂದ ಅದು ಮಾಡ್ತಾಯಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.